ಇಷ್ಟು ಲೂಸ್ ಇರಲೇ ಇಲ್ಲ. ಈಗ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಏನಪ್ಪ ಕಸ ಗುಡಿಸೋದ್ರಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ. ಬೆಳಗ್ಗೆ ಎದ್ದೆ, ಇನ್ನೂ ಟಿಫನ್ ಏನು ಮಾಡಿಲ್ಲ. ಸರಿ, ಓಕೆ, ಕಸ ಗುಡಿಸ್ಬಿಡೋಣ ಹೊರಗಡೆ ಅಂತ ಹೇಳಿ ಗುಡಿಸ್ತಾ ಇದ್ದೀನಿ. ಅಲ್ಲಿ ಎದುರುಗಡೆ ಮನೆ ಕಟ್ತಿದ್ದಾರಲ್ಲ, ಹಾಗಾಗಿ ಅವಾಗವಾಗ ಧೂಳು ಬರ್ತಾನೆ ಇರುತ್ತೆ. ಸೊ ಅದನ್ನು ಕಸ ಗುಡಿಸಾದ್ಮೇಲೆ ತುಂಬ ದಿನ ಆಗಿತ್ತು ನಾನು ಪಾಟ್ ಆರ್ಡ್ರ್ ಮಾಡಿ. ನೀವು ನೋಡಿರ್ಬೋದು, ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೊಂದು ಗಿಡ ಕೂಡ ಹಾಕಿರಲಿಲ್ಲ, ತರಿಸಿ ಅದು ಹಾಗೆ ಕೂತಿದೆಯಲ್ಲ, ಒಂದು ಗಿಡ ಹಾಕ್ಬಿಡೋಣ ಇವತ್ತು ಆದಂಗಾಗಲಿ ಅಂತ ಹೇಳ್ಬಿಟ್ಟು ಗಿಡನ ಕಟ್ ಮಾಡ್ಕೊಂಡಿದ್ದೀನಿ. ಮನಿ ಪ್ಲ್ಯಾಂಟ್ ಗಿಡನೇ ಹಾಕ್ತೀನಿ, ಯಾವುದೂ ಬೇರೆ ಯಾವುದೂ ಆರ್ಡ್ರು ಮಾಡ್ಕೊಂಡಿಲ್ಲ. ಅವು ಸರಿಯಾಗಿ ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ. ಅಷ್ಟು ದುಡ್ಡು ಕೊಟ್ಟು ನಾವು ತರಿಸ್ಕೊಂಡು ಅದು ಬೆಳೆದಿಲ್ವಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗೆಯೇ ಗಿಡನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಆ ಮನೇಲಿ ಇರಬೇಕಾದ್ರೆ ಬಾಲ್ಕನಿಲಿ ಹಾಕಿದ್ವಿ, ಬಿಸಿಲು ಬೀಳ್ತಾ ಇತ್ತಲ್ವ, ಸ್ವಲ್ಪ ಒಣಗೋದಂಗಿತ್ತು. ಇನ್ನೊಂದು ಕಡೆ ಚೆನ್ನಾಗಿತ್ತು. ಅದಕ್ಕೆ ಪೂರ್ತಿ ಎಲ್ಲ ಕಟ್ ಬಿಟ್ಬಿಟ್ವಿ. ನೋಡಿ, ಇದು ತುಂಬ ದೊಡ್ಡದಿತ್ತು, ಕಟ್ ಮಾಡಿ ಈ ಥರ ಬಿಟ್ಟಿದ್ದೀವಿ. ಇದು ಈಗ ಬೆಳೀತಾ ಇದೆ, ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲೇ ಒಂದೆರಡು ಕಡ್ಡಿನ ಕಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಯಾವುದು ಗಿಡ ನಾನು ಹಾಕ್ಕೊಂಡಿಲ್ಲ, ಬರೀ ಮನಿ ಪ್ಲ್ಯಾಂಟೇ ಇರೋದು. ಇದೊಂದು ಹಬ್ಬಿಸ್ತಾ ಇದ್ದೀವಿ. ನೋಡೋಣ ಇದನ್ನು ಹೇಗೆ ಅದನ್ನು ಮುಂದಕ್ಕೆ ಹಬ್ಸ್ಕೊಂಡು ಹೋಗೋದು ಅನ್ನೋದಕ್ಕೆ ಥಿಂಕ್ ಮಾಡಬೇಕು. ಹಾಗೆ ಇದು ಬಂದು ಪಾಟು ಚೆನ್ನಾಗಿತ್ತು, ಪಿಂಗಾಣಿದು. ಓನರು ಇದ್ದಾರಲ್ಲ, ಅವ್ರು ಇಟ್ಟಿದ್ರು, ಬಟ್ ಯಾವುದೇ ಗಿಡ ಇರಲಿಲ್ಲ, ಸೈಡಲ್ಲಿ ಬಿಸಾಕ್ಬಿಟ್ಟಿದ್ರು. ಚೆನ್ನಾಗಿದೆಯಲ್ಲ, ಇದನ್ನು ತೊಳ್ಕೊಂಡು ಒಂದು ಗಿಡ ಹಾಕೋಣ ಅಂತ ಹೇಳಿ ತೊಳಿತಾ ಇದ್ದೆ. ಮಿಸ್ ಆಗಿ ಬಿದ್ದು 4 ಚೂರಾಯಿತು. ಆಮೇಲೆ ಅದು ನೀಟಾಗಿ ತೊಳೆದಿಟ್ಟೆ. ಜಾನು ಅಣ್ಸೋಣ, ಪರವಾಗಿಲ್ಲ ತೊಳೆದಿಡು ಅಂದರು. ಸೊ ಹಾಗಾಗಿ ತೊಳೆದು ಎತ್ತಿಡ್ತಾ ಇದ್ದೀನಿ. ಅದಕ್ಕಿನ್ನ ಗಿಡ ಹಾಕಿಲ್ಲ ನಾನು. ಅವರೆಲ್ಲ ಬರಲ್ಲ 8 ಗಂಟೆಗೆ ಎದ್ದು ಬಂದವನೇ ಇವನು ಕಳ್ಳ. ಹುಡಿಕೊಂಡು ಸಿಕ್ಕಿದ್ದೆಲ್ಲ ಬಾಯಿಗೆ ಇಕ್ಕದಾನೆ. ಬಾರೋ, ಅಲ್ಲಾಕ ನಿಂತಿದ್ಯಾ? ಬಾರ ಪಪ್ಪಿ, ಅದು ಒಣಗಲಿ, ಬಾ ಜಾಯಿಂಟ್ ಮಾಡೋಣ. ಹೊರಗಡೆನೇ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ತಿಂಡಿ ಏನು ಇನ್ನೂ ಮಾಡಿಲ್ಲ. ಬಬ್ಲೂ ಕೂಡ ಎದ್ದು ಬಂದ್ಬಿಟ್ಟಿದ್ದಾನೆ. ಸೊ ಇನ್ನೂ ಹೀಗೆ ಬಿಟ್ಬಿಟ್ರೆ ಈ ಪಾಟಿಗೆ ಗಿಡ ಹಾಕೋಕ್ಕಾಗಲ್ಲ ಅಂತ ಹೇಳಿ ಜಾನು ಕೈಲಿ ಮಣ್ಣು ತುಂಬ್ಕೊಂಬರೋದಕ್ಕೆ ಅಂತ ಹೇಳಿ ಕಳಿಸಿದ್ದೀನಿ. ಅವರು ಮಣ್ಣು ತುಂಬ್ಕೊಂಡು ಬರೋಕ್ಕೆ ಅಂತ ಹೇಳಿ ಹೋದರು. ಸೊ ಅದಕ್ಕೆ ಗಿಡ ಹಾಕ್ಬಿಟ್ರೆ ಅದು ಹೇಗಾದರೂ ಬೆಳೀಲಿ, ಫಸ್ಟ್ ಅದಕ್ಕೊಂದು ಗಿಡ ಹಾಕಬೇಕು, ಅಷ್ಟು ದುಡ್ಡು ಕೊಟ್ಟು ತರಿಸಿದ್ದೀನಲ್ಲ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸೊ ಫೈನಲಿ ಅವರು ಮಣ್ಣು ತುಂಬ್ಕೊ ಬಂದರು, ಗಿಡನೂ ಕೂಡ ಹಾಕಿದ್ರು. ಇನ್ನೊಂದಿತ್ತಲ್ಲ ಪಾಟ್ ಹೊಡೆದೋಗಿತ್ತಲ್ಲ, ಅದಕ್ಕೂ ಕೂಡ ನಾವು ಬಾಂಡೆಲ್ಲ ಹಾಕಿ ಅಂಟಿಸಿದ್ದೀವಿ. ಚೆನ್ನಾಗಿದೆ, ಬಟ್ ಅದಕ್ಕಿನ್ನ ಗಿಡ ಹಾಕಿಲ್ಲ. ನೋಡಬೇಕು ಹೇಗೆ ಬರುತ್ತೆ ಅಂತ. ಎತ್ಕೊಂಡು ನಾನು ಹೆಂಗೆ ಅಡುಗೆ ಮಾಡಲಿ? ಇಲ್ವಾ ಅಂತಾನೆ ಗೊತ್ತಿಲ್ಲ. ಉಪ್ಪಿಟ್ಟು ಮಾಡಿದ್ರೆ ರವೆ ಐತೆ ಫಸ್ಟ್ ನೋಡಿದೆ. ಯಾಕೋ ಗಡ್ಲು ನೋವು, ಎಲ್ರಿಗೂ ಕೆಮ್ಮು. ಹಿಂಗೆ ಅಂದ್ರೆ ನಾನು ಏನು ಮಾಡಿದೆ, ಟೈಮ್ ಆಯ್ತು ಅಡುಗೆ ಮಾಡ್ಬಿದ್ದಾವ. ಅಡುಗೆ ಮಾಡ್ಬಿದ್ದಾವ ತೊಳೆದಿಟ್ಟಿರೋದು. ಆಮೇಲೆ ಕಮೆಂಟ್ ಮಾಡಬೇಡಿ, ಫಸ್ಟೇ ತೊಳೆದಿಟ್ಬಿಟ್ಟಿರ್ತೀನಿ. ನಾನೇ ಮಾಡಿಲ್ಲ, ಅಲ್ಲೇ ಐತೆ. ಕಟ್ಟರು ಅನ್ನೋದೇ ಬರುತ್ತೆ, ಕತ್ರಿಗೆ ಅನ್ನೋದೇ ಮರ್ತೋಗೈತೆ. ನಾನು ಅಲ್ಲೇನು ಹುಡುಕ್ತಿದ್ಯಾ? ತರಕಾರಿ ಹಾಕ್ತೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ತರಕಾರಿ ಉಪ್ಪಿಟ್ಟು ಮಾಡೋಷ್ಟೇ ಟೈಮ್ ತಗೊಳ್ತೀನಿ. ಅವನು ಎತ್ಕೋದ್ನಲ್ಲ, ತಿನ್ಕತ್ತ ಅವನ ಎತ್ಕೊಂಡು ಹೋಗ್ಬಿಟ್ಟು. ಎತ್ಕೋಬೇಕಂದ್ರೆ ಎಷ್ಟು ಹಿಂಸೆ ಕೊಡ್ತವನೆ ಅಂದ್ರೆ, ಇಂಜಿನಿ ಮಾಸ್ಟ್ರು ಅಂತೆ. ಎಂಜಿನಿಯರ್ ಅಂದ್ರೆ ಎಂಜಿನಿ ಮಾಸ್ಟ್ರು ಅಂತ ನೀವು. ಅಯ್ಯೋ, ಇಲ್ಲಿ ನೋಡ್ತೀಯಲ್ಲ, ಎಲ್ಲನೇ ಕಿತ್ಕೊತಾನೆ ಇವನು. ಅವ್ನಿಗೇನು ಕೊಡಲ್ಲ, ಅದಕ್ಕೆ ಅವ್ನು ಅಳ್ತಾನೆ. ತಗೋ. ಸರಿ, ಬೇರೆ ಮಾಡಬೇಕು, ಎಲ್ಲ ಖಾಲಿ ಆಗ್ಬಿಟ್ಟೈತೆ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಸರಿ ಕೆಲಸ ಏನಿದ್ರು ಟಿಫನ್ ಮಾಡ್ತಾನೆ ನಿಮ್ಮ ಜೊತೆ. ಟಿಫನ್ ಅಂದರೆ ತಿಂಡಿಗೆ ರೆಡಿ ಮಾಡ್ತಾನೆ. ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು. ಜನ ಹೇಗೆಲ್ಲ ಇರ್ತಾರೆ ಅಂತ ಹೇಳಿದ್ರೆ, ಯಾರನ್ನು ನಂಬೋದು, ಯಾರನ್ನು ಬಿಡೋದು ಒಂದೂ ಗೊತ್ತಿಲ್ಲ. ನಾನು ಫಸ್ಟೇ ಅವ್ರನ್ನ ಕೇಳಿದ್ದೆ, ಪೂರ್ತಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಏನಂತ ಹೇಳಿದ್ರೆ ಚೆರಿನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಸೇರಿಸೋಣ ಅಂತ ಹೇಳಿ ಹುಡುಕ್ತಾ ಇದ್ವಿ. ಆ ಟೈಮಲ್ಲೇ ನಮಗೆ ಈ ಮನೆ ಓಕೆ ಆಗಿದ್ದು. ಓಕೆ, ಈ ಮನೆಗೆ ನಿಯರ್ ಆಗಿರೋ ಥರನೇ ನಾವು ಎಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡೋಣ ಅಂತ ಹೇಳಿ ಸರ್ಚ್ ಮಾಡಿ ಹುಡುಕಿದ್ವಿ. ಇನ್ನು ಈ ಮನೆಗೆ ಶಿಫ್ಟ್ ಆಗಿರಲಿಲ್ಲ. ಆ ಮನೆಯಿಂದನೇ ಒಂದೆರಡು ಕ್ಲಾಸು ಸರಿ ಅಟೆಂಡ್ ಮಾಡಿದ್ದ. ಫಸ್ಟ್ ಜಾಯಿನ್ ಮಾಡಿಸ್ಬೇಕಾದ್ರೆ ಫೀಸ್ ಎಷ್ಟು ಮತ್ತು ಅವ್ರು ಎಷ್ಟು ಕ್ಲಾಸ್ ಕೊಡ್ತೀನಿ ಅಂತ ಹೇಳಿದರು ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟ್ ಕೇಳಕ್ಕೆ ಹೋದಾಗ ಅವ್ರು ಹೇಳಿದ್ದು, ನಾವು ಬೇರೆ ಒಂದು ಕಡೆ ಆ ಮನೆಗೆ ನಿಯರ್ ಆಗಿರೋ ಹತ್ರ ಹುಡುಕಿದ್ವಿ. ಅವ್ರು ಅಷ್ಟು ಹೇಳಿಲ್ಲ, 5000 ಹೇಳಿದರು 24 ಕ್ಲಾಸ್ಗೆ. ಬಟ್ ಇವರು 24 ಕ್ಲಾಸ್ಗೆ 10,000 ಹೇಳಿದ್ರು. ಇನ್ನೊಂದು ಆಫರ್ ಕೊಟ್ಟಿದ್ದರು, ಅದು ಬಂದು 15,500 48 ಕ್ಲಾಸು. ನನಗೆ ಅದು 24,000ಗೆ 10,000 ವೇಸ್ಟ್ ಅನ್ನಿಸ್ತು. ಹಾಗಾಗಿ 15,500 ಕೊಟ್ಟು 48 ಕ್ಲಾಸ್ಗೆ ಸೇರಿಸ್ಬಿಡೋಣ ಅಂತ, ವೀಕೆಂಡ್ ಕ್ಲಾಸ್ಗೆ ಅಂತ ಹೇಳಿ ಅಡ್ಮಿಷನ್ ಮಾಡಿಸ್ಬಿಟ್ವಿ. ಅವ್ನು ಸೇರಿಸ್ಬಿಟ್ವಿ. ಅದಕ್ಕೆ ಬೇಕಾಗಿರೋದು ಏನೇನು ಬೇಕೋ ತೊಗೊಬನ್ನಿ ಅಂತ ಹೇಳಿದ್ರು. ಓಕೆ, ತರ್ತೀವಿ ಅಂತ ಹೇಳಿದ್ವಿ. ಅವ್ರು ನಮಗೆ ಯಾವುದೇ ರೀತಿಯಾದಂಥ ಕಾರ್ಡ್ ಆಗಿರ್ಬೋದು ಅಥವಾ ಏನಾದರೂ ಸ್ಲಿಪ್ ಆಗಿರ್ಬೋದು ಪೇ ಮಾಡಿರೋದಕ್ಕೆ ಯಾವುದನ್ನು ಕೊಡಲಿಲ್ಲ. ಸೊ ನಾನು ಅವ್ರನ್ನ ಕ್ವಶನ್ ಮಾಡಿದೆ, ಈ ಥರ ಕೊಟ್ಟಿಲ್ವಲ್ಲ, ನಾವು ಹೇಗೆ ಬರೋದು, ಅಥವಾ ಅದಕ್ಕೆ ಏನು ಗ್ಯಾರಂಟಿ, ಅಥವಾ ನಾವು ಎಷ್ಟು ಕ್ಲಾಸ್ ಬಂದಿದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನಾನು ಕೇಳಿದೆ. ಜಾನು ಏನು ಕ್ವಶನ್ ಮಾಡಿಲ್ಲ, ಬಟ್ ನಾನೇ ಅವ್ರನ್ನ ಕ್ವಶನ್ ಮಾಡಿದೆ. ಅದಕ್ಕೆ ಅವ್ರು ಹೇಳಿದ್ರು, ಆ ಥರ ಏನಿಲ್ಲ, ನೀವು ಬಂದಾಗ ಅವ್ರ ನೇಮ್ ಗೊತ್ತಿರುತ್ತಲ್ಲ, ಎಂಟ್ರಿ ಮಾಡ್ಕೊಳ್ತೀವಿ, ಒಂದು ಫೋಟೋ ತಂದುಕೊಡಿ ಅಂತ ಹೇಳಿದ್ರು. ನಾವು ಫೋಟೋ ಇರಲಿಲ್ಲ, ಹಾಗಾಗಿ ನಾವು ಫೋಟೋ ಕೊಟ್ಟಿಲ್ಲ. ಸೊ ನಾವು ಬಂದಾಗ ಎಂಟ್ರಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಯಾವುದೇ ರೀತಿಯಾದ ಸ್ಲಿಪ್ ಇಲ್ಲ ಅಂತ ಹೇಳಿದ್ರು. ಪೇ ಮಾಡಿದ್ದಕ್ಕೂ ಸ್ಲಿಪ್ ಇಲ್ಲ, ಅಥವಾ ಬಂದು ಹೋಗೋದಕ್ಕೂ ಯಾವುದೇ ರೀತಿಯಾದಂಥ ಕಾರ್ಡು ಇರಲಿಲ್ಲ. ಕ್ವಶನ್ ಮಾಡಾಯಿತು, ಈ ಥರ ಆನ್ಸರ್ ಮಾಡಿದ್ರು. ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಷ್ಟೊತ್ತಿಗೆ ದೊಡ್ಡ ಕ್ಯೂವೇ ನಿಂತಿರ್ತಿತ್ತು. ಆ ಥರ ಏನೂ ಆಗೋಲ್ಲ, ನಿಮ್ಮ ಆರಾಮಾಗಿ ಬಂದು ಹೋಗಿ, ಯಾವುದೇ ರೀತಿ ಮೋಸ ಆಗಲ್ಲ ಅಂತ ನನಗೆ ಹೇಳಿದ್ರು. ಸರಿ ಆಯಿತು, ಈಗೇನು ಪೇ ಮಾಡಿಬಿಟ್ಟು ಆಗೋಗಿದೆ ಪೂರ್ತಿ ಅಮೌಂಟು, ವಾದ ಮಾಡಿ ಏನು ಪ್ರಯೋಜನ ಅಂತ ಹೇಳಿ ನನ್ನ ಪಾಡಿಗೆ ನಾವು ಬಂದುಬಿಟ್ವಿ. ಅಡ್ಮಿಷನ್ ಮಾಡಿಸ್ಬಿಟ್ಟು ಅದು ನೆಕ್ಸ್ಟ್ ಡೇಗೇ ಆ ಮನೆಯಿಂದನೇ ಕ್ಲಾಸಿಗೆ ಬಂದ ಚೆರಿ. ಓಕೆ, ಒಂದು 45 ಮಿನಿಟ್ಸು ಏನೋ ಹೇಳ್ಕೊಡ್ತಾರೆ ಅಷ್ಟೇ. ಸ್ವಲ್ಪ ದಿನ ಅವರು ನೀರ್ದು ಭಯ ಇರುತ್ತೆ, ಹಾಗಾಗಿ 1 hour ಎಲ್ಲ ಹೇಳ್ಕೊಡಲ್ಲ. 1 hour ಕ್ಲಾಸು, ವೀಕೆಂಡ್ ಕ್ಲಾಸು ಅಂತ ಹೇಳಿದ್ರಲ್ವ. ಅವ್ರು ಸ್ಟಾರ್ಟಿಂಗು 45 ಮಿನಿಟ್ಸ್ ಅಷ್ಟೇ ಇರುತ್ತೆ. ಅವ್ರು ಅಡ್ಜಸ್ಟ್ ಆಗಬೇಕು. ಅವ್ರು ಅಡ್ಜಸ್ಟ್ ಆಗೋ ತನಕ ಭಯ ಬಿಟ್ಟು ಪೂಲಲ್ಲಿ ಒಬ್ಬರೇ ನಿಂತ್ಕೊಳ್ಳೋ ತನಕನೂ ಆ ಬೇಬಿ ಏನು ನಾವು ಸೇರಿಸಿರ್ತೀವಿ ಆ ಮಗು ಜೊತೆ ಅವ್ರ ಪೇರೆಂಟ್ ಯಾರಾದರೂ ಒಬ್ಬರು ಇರಬೇಕು. ವಿತ್ ಅವರು ಕೂಡ ಕ್ಯಾಪ್ ಹಾಕಿರಬೇಕು, ಮತ್ತು ಪೂಲು ಏನು ಸ್ವಿಮ್ಮಿಂಗ್ ಡ್ರೆಸ್ ಇರುತ್ತೆ ಅದನ್ನು ವೇರ್ ಮಾಡಿರಬೇಕು ಅಂತ ಹೇಳಿದ್ರು. ಓಕೆ ಆಯಿತು ಅಂತ ಹೇಳಿಬಿಟ್ಟು ಅಡ್ಮಿಷನ್ ಮಾಡಿಸಿದ್ದಿನಾನೇ ಕಣ್ಗೆ ಹಾಕೊಳ್ತಾರಲ್ಲ ಗ್ಲಾಸು ಮತ್ತು ಕ್ಯಾಪು ಮತ್ತು ಒಂದು ಶಾರ್ಟ್ಸ್ ತೊಗೊಂಡ್ವಿ. ಜಾನು ಒಂದು ಶಾರ್ಟ್ಸ್ ಏನೋ ತೊಗೊಂಡ್ರು ಅಷ್ಟೇ, ಮತ್ತು ಕ್ಯಾಪ್ ತೊಗೊಂಡ್ರು. ಇಷ್ಟು ತೊಗೊಂಡ್ರು. ನೆಕ್ಸ್ಟ್ ಡೇ ಕ್ಲಾಸಿಗೆ ಹೋದರು. ಸೇಮ್ ಚೆರಿ ಜೊತೆ ಜಾನು ಪೂಲ್ಗಿಳಿದ್ರು. ಅವನೇನು ಹೆದ್ರುಕೊಳ್ಳೋದು ಆ ಥರ ಎಲ್ಲ ಮಾಡಿಲ್ಲ. ಅವನು ಆ್ಯಕ್ಟಿವ್ ಆಗೇ ಇದ್ದ, ಚೆನ್ನಾಗಿ ಮಾಡ್ತಿದ್ದ. ಅದ್ರ ಜೊತೆಗೆ ಇನ್ನೊಂದಿಬ್ಬರು ಮಕ್ಕಳು, ಒಂದು ಹುಡುಗಿ ಬರ್ತಿತ್ತು. ಅದಕ್ಕೆಷ್ಟು 2.5 ವರ್ಷನೋ 3.5 ವರ್ಷನೋ ಅನಿಸುತ್ತೆ ಮೇ ಬಿ. ಆ ಹುಡುಗಿ ಒಂದು ಇವರಿಬ್ಬರೇ. ಆ ಹುಡುಗಿ ಜೊತೆ ಅವರಪ್ಪ ಪೂಲಿಗೆ ಇಳಿತಿದ್ರು. ಸೊ ಇವ್ರೇನು ಹೇಳ್ಕೊಡ್ತಾರೆ ಅದನ್ನೇ ಇವ್ರು ಮಾಡಿಸೋದು. ಸಮ್ಟೈಮ್ಸ್ ಅವರೇನು ಇದ್ದಾರಲ್ಲ ಟೀಚರು, ಅವರೇ ಟೀಚ್ ಮಾಡ್ತಿದ್ರು. ಚೆನ್ನಾಗಿ ಹೇಳ್ಕೊಡ್ತಿದ್ರು, ಇಲ್ಲ ಅಂತಲ್ಲ. ಅವರು ಕೂಡ ಕ್ಯಾರಿ ಮಾಡ್ತಿದ್ರು, ಮಕ್ಕಳನ್ನು ಇದು ಮಾಡ್ತಿದ್ರು. ಅವರು ಪೇಯ್ನ್ ಬರೋದಲ್ವ, ಹಾಗಾಗಿ ಇವ್ರಿಗೆ ಹೇಳ್ತಿದ್ರು, ಇವ್ರು ಮಾಡಿಸ್ತಿದ್ರು. ಆ ಥರ ಜಾಸ್ತಿ ಮಕ್ಕಳೆಲ್ಲ ಇವರೇ ಇಂಡಿವಿಜುವಲಾಗಿ ಹೇಳ್ಕೊಡೋ ರೀತಿಯೇ ನಾವು ಸೇರಿಸಿದ್ದು. ಸರಿ ಆಯಿತು ಅಂತ ಹೇಳಿ ಕ್ಲಾಸು ಹೀಗೆ ಹೋಗ್ತಾಯಿತ್ತು. ಒಂದು ಎಂಡ್ ಕ್ಲಾಸ್ ಆಯಿತು. ಎಂಡ್ ಕ್ಲಾಸ್ ಆದಮೇಲೆ ಪ್ರಾಬ್ಲಮ್ಮು ಶುರುವಾಗಿದ್ದು. ಅವ್ರು ನಮ್ಗೆ ಹೇಳಿದ್ರು, ಒಂದು ವೀಕೆಂಡ್ ಕ್ಲಾಸಲ್ಲಿ ನಾನು ಮೀಟಿಂಗಲ್ಲಿದ್ದೀನಿ, ಬರೋಕ್ಕಾಗಲ್ಲ ಈ ವಾರ ಅಂತ ಹೇಳಿಬಿಟ್ಟು ನಮ್ಮನ್ನ ಬರಬೇಡಿ ಅಂತ ಹೇಳಿಬಿಟ್ರು. ಓಕೆ ಆಯಿತು ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಆದ್ವಿ. ಅದು ನೆಕ್ಸ್ಟ್ ವೀಕ್ ಹೋದ್ವಲ್ಲ, ಆಗ ಅವ್ರು ಇಲ್ಲವೇ ಇಲ್ಲ. ಜಾನುನೇ ಪೂಲಿಗಿಳಿದು ಅವರೇ ಸ್ವಿಮ್ಮಿಂಗ್ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದಾರೆ. ಅಲ್ಲೊಬ್ಬರಿದ್ದಾರೆ, ಅವರು ಏನೂ ಇನ್ಫಾರ್ಮ್ ಮಾಡಿಲ್ಲ ಈ ಥರ ಜಗಳ. ಅವರು ಫುಲ್ಲು ದೊಡ್ಡದಾಗಿ ಜಗಳ ಮಾಡ್ಕೊಂಬಿಟ್ಟಿದ್ದಾರೆ. ಬಟ್ ನಮಗೇನು ಇನ್ಫಾರ್ಮ್ ಮಾಡಿಲ್ಲ. ಅಲ್ಲೊಬ್ಬರು ಇದ್ದರಂತೆ, ಅವರು ಏನು ಇನ್ಫಾರ್ಮ್ ಮಾಡಿಲ್ಲ. ಸೊ ಮೇಲೆ ನಿಂತ್ಕೊಂಡು ಇವು ಏನು ಹೇಳಿಲ್ವಂತೆ, ಜಾನು ಆಡಿಸ್ಕೊಂಡು ಕರ್ಕೊಬಂದ್ಬಿಟ್ಟಿದ್ದಾರೆ. ಅವ್ರು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಿಲ್ಲ. ಆಮೇಲೆ ಫೋನ್ ಮಾಡಿ ನಾವು ಮಾಡಾದ್ಮೇಲೆ ಅವ್ರು ನಮಗೆ ಹೇಳಿದ್ದು,
ಹೌದು ಈ ಥರ ಏನು ಇನ್ಸಿಡೆಂಟ್ ನಡೆದಿದೆ ಅದನ್ನು ಹೇಳಿದ್ರು. ಈ ಥರ ದೊಡ್ಡ ಜಗಳ ಆಗೋಗಿದೆ, ಜಗಳ ಮಾಡ್ಕೊಂಬಿಟ್ಟಿದ್ದೀವಿ, ಅವರು ಎಲ್ಲ ಹೊರಟೋಗ್ಬಿಟ್ರು, ದುಡ್ಡು ತೊಗೊಂಡು ಹೊರಟೋಗ್ಬಿಟ್ಟಿದ್ದಾರಂತೆ. ಈ ಥರ ಜಗಳ ಆಗಿದೆ, ದುಡ್ದಾಗೆ ಜಗಳ ಆಡಿದಾರಂತೆ. ಆಮೇಲೆ ಹೋಗಿ ಜಾನು ಅಲ್ಲಿ ಇದ್ರಲ್ಲ ಅವ್ರನ್ನ ಕೇಳಿದ್ದಾರೆ, ಹೌದು ಸರ್ ದೊಡ್ಡದಾಗೆ ಜಗಳ ಆಡಿದ್ರು, ಅವತ್ತಿಂದ ಯಾರೂ ಬರ್ತಾನೇ ಇಲ್ಲ, ಒಬ್ಬರು ಬರ್ತಿರೋ ಅವರು ಮನೆಯಿಂದ ಬರ್ತಾ ಇಲ್ಲ ಅಂತ ಹೇಳಿದ್ರಂತೆ. ಅವಾಗ ಹೇಳಿದ್ದು ನಮ್ಮ ಚೆರಿಗೆ ಟೀಚ್ ಮಾಡ್ತಿರಲ್ಲ ಅವರು ಈ ಥರ ಎಲ್ಲ ದೊಡ್ಡ ಜಗಳ ಆಗೋಯಿತು, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಸರ್, ನಿಮ್ಮದು ಅಮೌಂಟ್ ಕೊಡ್ತೀನಿ, ಪ್ಲೀಸ್ ನನಗೆ ಟೈಮ್ ಕೊಡಿ, ಬೇಜಾರು ಮಾಡ್ಕೋಬೇಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು. ಇದಾಗಿದ ಮೇಲೆ ವೀಕೆಂಡ್ ಕ್ಲಾಸ್ ಈಗ 1 ಮಂತಿಂದ ಅಟೆಂಡ್ ಮಾಡೋಕ್ಕಾಗ್ತಿಲ್ವಲ್ಲ, ಇನ್ನು ಬೇರೆ ಪೇರೆಂಟು ಅವ್ರು ನಮ್ಮ ನಂಬರ್ ತೊಗೊಂಡು ನಮಗೆ ಕಾಲ್ ಮಾಡಿದ್ದಾರೆ, ಈ ಥರ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ, ಈ ಥರ ಮಾಡಿದ್ದಾರೆ ಅಂತ. ಬಟ್ ಇವ್ರು ನಮ್ಗೆ ಫೋನ್ ಮಾಡಿ ನಾವು ಮಾಡಿದ್ಮೇಲೆ ಈ ಥರ ಜಗಳ ಆಗಿದೆ ಅಂತ ಹೇಳಿ ಇನ್ಫಾರ್ಮ್ ಮಾಡಿ ಟೈಮ್ ತೊಗೊಂಡಿದ್ದಾರಲ್ಲ, ನಾವು ಇಮ್ಮಿಡಿಯೇಟಾಗಿ ಈಗ ಹೋಗಿ ಹೆಂಗೆ ಕೊಡೋಕ್ಕಾಗುತ್ತೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟು. ನಾವು ಈ ಥರ ಹೇಳಿದ್ದಾರೆ ಅಂತಲೂ ಹೇಳೋಕ್ಕೆ ಹೋಗಲಿಲ್ಲ, ಅವರೇ ಫೋನ್ ಮಾಡಿ ಹೇಳ್ಕೊತಾರೆ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ಸರಿ ಆಯಿತು ನೋಡೋಣ ಅಂದ್ಕೊಂಡು ಸುಮ್ಮನಾದ್ವಿ. ಅವ್ರು ಮತ್ತೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋ ತನಕ ನೋಡೋಣ ಅಂದ್ಬಿಟ್ಟು ಅವ್ರು ಮತ್ತೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು. ಹಂಗಾಗಿ ನಾವೇನು ಕಂಪ್ಲೇಂಟ್ ಕೊಡಲಿಲ್ಲ. ತಗೊಂಡಾಗ ಇಷ್ಟು ಲೂಸ್ ಇರಲೇ ಇಲ್ಲ, ಈಗ ನೋಡಿ ತಪ್ಪನೇ ಇದ್ದೀನಿ, ಅದರಲ್ಲೆಲ್ಲ ಇನ್ನು ಜಾಸ್ತಿ ಲೂಸ್ ಆಗೋಯ್ತು. ಅವಾಗ ಈ ಥರ ಆಯಿತು, ಇವಾಗ ಈ ಥರ ಆಗ್ತೈತೆ ಅಷ್ಟೇ. ಅವಾಗ ಹಿಂಗೆ ಅನ್ಕೊಳ್ಳೋದು ಅಷ್ಟೇ. ಅವ್ರು ನಾವು ಕೇಳೋದ್ಮೇಲೆ ಇನ್ಫಾರ್ಮ್ ಮಾಡಿದ್ರು ಓಕೆ, ಬಟ್ ಅಮೌಂಟ್ 1 ಮಂತ್ ಆದಮೇಲೆ ಅವ್ರು ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಕೊಳ್ತೀನಿ ಸರ್, ಇವಾಗ ಸೇರ್ಕೊಳ್ತಿದ್ದೀನಿ, ಸ್ಯಾಲ್ರಿ ಬಂದಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಆದರೂ ಕೊಡ್ತಾರೋ ಇಲ್ವೋ ಅಂತ ತುಂಬ ಜನ ಮೋಸ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ದುಡ್ಡೆಲ್ಲ ಈಸ್ಕೊಂಡು ಆ ಒಂದು ಇದರಲ್ಲಿ ಡೌಟಲ್ಲೇ ಇದ್ವಿ, ಕೊಟ್ಟಿಲ್ಲ ಅಂದರೆ ನೋಡೋಣ ಆಮೇಲೆ ಬೇಕಾದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂತ. ಫೈನಲಿ ಅವರು ಅಮೌಂಟ್ ಕೊಟ್ಟರು, ನೆಕ್ಸ್ಟ್ ಮಂತ್ ಅವ್ರಿಗೆ ಸ್ಯಾಲ್ರಿ ಬಂದಮೇಲೆ ಅಮೌಂಟ್ ಕೊಟ್ಟರು, ಬಟ್ ಪೂರ್ತಿ ಕೊಟ್ಟಿಲ್ಲ, ಸ್ವಲ್ಪ ಕೊಟ್ಟರು. ಅಲ್ಲೇ ಮೆಸೇಜ್ ಕೂಡ ಮಾಡಿದ್ರು, ಸರ್ ಇನ್ನೊಂದು ಸ್ವಲ್ಪ ಕೊಡ್ತೀನಿ, ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬಂದಮೇಲೆ ಬೇರೆಯವ್ರಿಗೂ ಕೊಡಬೇಕಲ್ವಾ ಹಾಗಾಗಿ ಅಂತ ಹೇಳಿದ್ರು. ಸರಿ ಆಯಿತು, ಇನ್ನೇನು ಸ್ವಲ್ಪ ಕೊಟ್ಟಿದ್ದಾರಲ್ವಾ ಅದನ್ನು ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾವೇನು ಅದ್ರ ಬಗ್ಗೆ ಮತ್ತೆ ಕೇಳೋಕೆ ಹೋಗಲಿಲ್ಲ. ಓಕೆ ಅಂತ ಮೆಸೇಜ್ ಹಾಕ್ಬಿಟ್ಟು ಜಾನು ಸುಮ್ಮನೆ ಆದರು. ಇಲ್ಲಿ ದುಡ್ಡು ಓಕೆ ವಾಪಸ್ ಕೊಡ್ತಿದ್ದಾರೆ, ಟೈಮ್ ತೊಗೊಂಡ್ರು, ಈ ಮಂತು ಆ ದುಡ್ಡನ್ನು ಪೇ ಮಾಡಿದ್ರು, ಉಳಿದಿದ್ದೇನು ದುಡ್ಡಿದೆ ಅದನ್ನೇ ಈ ಮಂತ್ ಪೇ ಮಾಡಿದ್ರು. 2 ಮಂತ್ ಅಲ್ಲ, 3 ಮಂತ್ ಆಯಿತು ಅವ್ರು ನಮ್ಮ ಕ್ಲಾಸ್ನ ಬಿಡಿಸಿ ಅವ್ರು ನಮ್ಗೆ ದುಡ್ಡು ಕೊಟ್ಟಿದ್ದು. ಇವಾಗ ದುಡ್ಡು ಓಕೆ ಕೊಡ್ತಿದ್ದಾರೆ, ಬಟ್ ಆ ಮಗು ಅಲ್ಲಿಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಂಡಿರತ್ತೆ. ಅಡ್ಜಸ್ಟ್ ಆಗಿ ಕಲಿತಾ ಇದೆ ಅನ್ನೋ ಟೈಮಲ್ಲಿ ಈ ಥರ ಮಾಡಬಾರ್ದು. ಅವರು ಎಷ್ಟು ಮಾತು ಕೊಡ್ತಾರಲ್ಲ, ಇಲ್ಲ ಆ ಥರ ಮೋಸ ಆಗೋಲ್ಲ, ನಾವು ಮಾಡ್ತೀವಿ, ನಾವು ಇದು ಮಾಡಿಕೊಡ್ತೀವಿ, ಸಖತ್ತಾಗಿ ಇವ್ನಿಗೆ ಕಲ್ತ್ಕೋತಾನೆ, ಹಿಂಗೆ ಏನೇನು ಹೇಳಿ ಆ ಮಗು ಅವ್ರಿಗೆ ಅಡ್ಜಸ್ಟ್ ಆದಮೇಲೆ ಈ ಥರ ಮೋಸ ಮಾಡಬಾರ್ದು. ಆಮೇಲೆ ನಮಗೂ ಕಷ್ಟ ಆಗುತ್ತೆ ಬೇರೆ ಕಡೆ ಎಲ್ಲ ಹೋಗೋದಕ್ಕೆ. ಕರೆಕ್ಟಾಗಿ ಹೇಳ್ಕೊಡೋದಾದರೆ ಹೇಳ್ಕೊಡ್ಬೇಕು. ಈಗ ನಾವು ಮತ್ತೆ ಬೇರೆ ಕಡೆ ಎಲ್ಲ ಇವತ್ತು ಸರ್ಚ್ ಮಾಡೋಕ್ಕೆ ಹೋಗಬೇಕು, ತಿಂಡಿ ತಿನ್ಕೊಂಡು, ಯಾಕೆಂದರೆ ಸ್ವಲ್ಪ ಕಲ್ತಿದ್ದಾನೆ ಅವನು. ಈಗ ಅವನು ಮರ್ತೋಗ್ಬಿಟ್ಟಿರುತ್ತೆ, ಆಲ್ಮೋಸ್ಟ್ 3 ಮಂತ್ಸ್ ಆಗ್ತಿದೆ, ಈಗ ಅವನು ಮರ್ತೋಗ್ಬಿಟ್ಟಿದ್ದಲ್ಲ. ಈಗ ನಾವು ಮತ್ತೆ ಬಿಡಿಸ್ಬಿಟ್ಟಿದ್ದೀವಿ, ಮತ್ತು ಈಗ ಎಲ್ಲಿ ಹುಡುಕೋದು ಅಂತ ಗೊತ್ತಿಲ್ಲ. ಈಗ ಅದನ್ನೇ ತಿಂಡಿ ತಿನ್ಕೊಂಡು ನೋಡೋಕ್ಕೆ ಹೋಗಬೇಕು. ಅದು ನೋಡಿಕೊಂಡು ಏನು ಎತ್ತ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಮೌಂಟ್ ಈ ಮಂತ್ ಪೂರ್ತಿ ಅವ್ರು ನಮ್ಗೆ ಉಳಿದಿದ್ದೆಲ್ಲ ಕೊಟ್ಟರು. ಅವ್ರಿಗೆ ಕೊಟ್ಟರೆ ಏನೋ ಗೊತ್ತಿಲ್ಲ, ನಮ್ಗೆ ಕೇಳೋಕ್ಕೆ ಹೋಗಿಲ್ಲ, ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂದರೆ ಅವ್ರು ಸುಮ್ಮನೆ ಇರೋಲ್ಲ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಆಗಲೇ ಹೇಳ್ತಾಯಿದ್ರು. ಹಾಗಾಗಿ ಕೇಳ್ತಿದ್ರು ನಮ್ಮನ್ನು. ಸೊ ಇದಕ್ಕೆ ನೀವು ಸಾಲ್ಟ್ ಆ್ಯಡ್ ಮಾಡ್ಕೊಂಬಿಡ್ರಿ. ಸಾಲ್ಟ್ ಹಾಕಾದ್ಮೇಲೆ ಚೆನ್ನಾಗೈತೆ ಜನ ಬಬ್ಲು ತಿಂತಾವ್ ನೋಡಿ. ಸಾಲ್ಟ್ ಹಾಕ್ತೀನಿ. ಸರಿನೋ ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರಿಸಿದ್ವಿ, ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಅವರೆಲ್ಲರೂ ಬಿಟ್ಬಿಟ್ಟು ಹೋಗ್ಬಿಟ್ರು. ಸೊ ಅದಕ್ಕೆ ಇನ್ನೊಂದು ಏನು ಸ್ವಿಮ್ಮಿಂಗ್ ಪೂಲ್ ನೋಡ್ತಿದ್ವಿ, ಅದನ್ನು ಈಗ ಜಾನಕ್ಕೆ ಹೇಳಿದೆ. ಅದೇನೋ ನಂಗೆ ಇಷ್ಟ ಆಯಿತು, ಬಟ್ ತುಂಬ ದುಡ್ಡು ಜಾಸ್ತಿ ಅನಿಸುತ್ತೆ. ನೋಡೋಣ, ಅಲ್ಲಿ ಹೋಗಿ ಅದನ್ನು ವಿಚಾರಿಸ್ಕೊಂಡ್ಬರ್ಬೇಕು. ಇವತ್ತು ರಜಾ ಇದೆಯಲ್ಲ, ಸೊ ವಿಚಾರಿಸ್ಕೊಂಬರೋಣ. ತುಂಬ ಮಾತಾಡಬೇಕು ಅಂತ ಇಷ್ಟ, ಬಟ್ ಪಟ ಅಂತ ಮಾತಾಡ್ತಿರ್ತಾರಲ್ಲ ಆ ಥರ. ನನಗೆ ಯಾವುದು ಪದಗಳು ತಲೆಗೆ ಹೊಡಿಯೋದಿಲ್ಲ. ಯಾರಾದರೂ ಮಾತಾಡ್ಸಿದ್ರೆ ಅವ್ರಿಗೆ ಆಪೋಸಿಟಾಗಿ ಮಾತಾಡ್ತೀನಿ, ಬಟ್ ನಾನು ಒಬ್ಬಳೇ ಮಾತಾಡಬೇಕು ಅಂದರೆ ಏನು ಮಾತಾಡೋದು ಗೊತ್ತೇ ಆಗಲ್ಲ ನನಗೆ, ಏನು ಮಾತಾಡಲಿ ಅಂತ. ಅದಕ್ಕೆ ಸುಮ್ಮನೆ ಇರ್ತೀನಿ. ಅದಕ್ಕೆ ನೀವು ಕ್ವಶನ್ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಇದು ರೆಡಿ ಆದಮೇಲೆ ನಾನು ತಿಂಡಿ ಹಾಕೊಂಡು ತಿಂದ್ಬಿಟ್ಟು ಜಾನ ಈಸ್ಕೋ
ಹಂಗಂತ ಹೇಳಿದ್ರೆ ಕೊಡ್ಬಾರ್ದು. ಯಾಕೆ ಪ್ಯಾಂಪರ್ ಬೇರೆ ಬಿಟ್ಬಿಟ್ಟಿದ್ದೀನಿ ನಾನು. ವಿಡಿಯೋ ಮಾಡೋಣ ಅಂದ್ರೆ ಹಾಕಿಲ್ಲ, ಚೂರು ಹಾಕೊಟ್ಟೆ ಚೆಲ್ಬಿಡ್ತಾನೆ ಅಂತ ಅಲ್ಲ ಹಾಕಿಲ್ಲ. ಇದಿಷ್ಟೇ ಆಗಿದ್ದು. ರಾತ್ರಿ ಹಾಲು ಕಾಯಿಸ್ಕೊಂಡ್ಬಿಟ್ಟಿದೆ ಕುಡಿಯೋಕ್ಕೆ ಅಂದ್ಬಿಟ್ಟು ಇಷ್ಟೇ ಇಷ್ಟ ಐತೆ. ಸೊ ಇದನ್ನೇ ಹಾಕ್ಕೊಡ್ತೀವಿ. ಬಂದಿದ್ದ ಥರ ಕಾಲು ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಬನ್ನಿ ಮೊಸರು ಆ್ಯಂಡ್ ಉಪ್ಪಿಟ್ಟು ತಿಂಡಿ ಎಲ್ಲ ತಿನ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಯಾವ್ದಾದ್ರು ನಿಯರ್ ಸಿಕ್ಕಿದ್ರೆ ವೀಕೆಂಡ್ ಕ್ಲಾಸ್ಗೆ ಜಾಯಿನ್ ಮಾಡಿಸೋಣ ಅಂತ ಹೇಳಿ. ವೀಕ್ ಡೇಸ್ ಕ್ಲಾಸು ಇರುತ್ತೆ, ಮಧ್ಯಾಹ್ನದ ಮೇಲೆ ಇರುತ್ತೆ. ನಾನು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಜೊತೆಗೆ ಗಾಡಿ ಬೇರೆ ಇಲ್ಲ. ಗಾಡಿ ಇದ್ರೂ ಬಬ್ಲೂ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ, ಅಲ್ಲಿ ಬಟ್ಟೆ ಎಲ್ಲ ಚೇಂಜ್ ಮಾಡೋದೆಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸದ್ಯಕ್ಕೆ ಕ್ಲಾಸ್ ಬೇಡ, ವೀಕ್ ಡೇಸ್ದು ಕ್ಲಾಸ್ ಬೇಡ, ವೀಕೆಂಡ್ ಕ್ಲಾಸೇ ನೋಡೋಣ ಅಂತ ಹೇಳಿ ಹೋಗ್ತಿರೋದು. ನಮ್ಗೆ ಇದೇ ಸ್ವಲ್ಪ ನಿಯರ್ ಆಗಿತ್ತು ಫಸ್ಟ್ ಸೇರಿಸಿದ್ವಲ್ಲ ಅದು. ಇವಾಗ ಯಾವುದು ಅಷ್ಟು ನಿಯರ್ ಇಲ್ಲ. ನೋಡೋಣ, ಸರ್ಚ್ ಮಾಡೋಣ ಅಂತ ಹೇಳಿ ಹುಡಿಕೊಂಡು ಹೋದ್ವಿ. ಪರವಾಗಿಲ್ಲ, ಇದೊಂದು ನಮಗೆ ನಿಯರೇ ಸ್ವಲ್ಪ ಸಿಕ್ತು. ಇವ್ರ ಜೊತೆ ನಾನು ಮಾತಾಡಿದ್ದೀವಿ, ಯಾವ ಥರ ಕ್ಲಾಸಸ್ ಇರುತ್ತೆ, ಹೇಗೆ ಹೇಳ್ಕೊಡ್ತಾರೆ ಏನು ಅಂತ. ನಿಮಗೆ ಅದನ್ನು ಆಮೇಲೆ ಶೇರ್ ಮಾಡ್ಕೊಳ್ತೀನಿ. ಇದು ಬರ್ತಾ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು, ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಬರ್ತಾ ಅಂದವಿ. ಇದೊಂದು ತರಕಾರಿದು ಶಾಪ್ ಇತ್ತು, ಅಲ್ಲಿಗೆ ಹೋಗಿ ಸ್ವಲ್ಪ ತರಕಾರಿ ತೊಗೊಂಡು ಮನೆಗೆ ಬಂದ್ವಿ. ಸ್ವಲ್ಪ ತಲೆ ಬೇರೆ ಗಂಟ್ಲು ಬೇರೆ ನೋವ್ತಾ ಇದೆ, ಅದಕ್ಕೋಸ್ಕರ ಹಾಲು ತೊಗೊಂಡಿದ್ದೀವಿ. ಈ ಕಡೆಯಿಂದ ಹೋಗ್ಬೇಕಾದ್ರೂ ಅಮೃತಧಾರೆದು ಶೂಟಿಂಗ್ ನಡೀತಾ ಇತ್ತು, ಆ ಕಡೆಯಿಂದ ಬರಬೇಕಾದ್ರೂ ನಡೀತಿತ್ತು. ತುಂಬ ಜನ ಇದ್ದರು. ಜಾನು ನಿಲ್ಲಿಸಿದ್ರೆ ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ತಿದ್ದೆ, ಬಟ್ ಜಾನು ಗಾಡಿ ನಿಲ್ಲಿಸಲೇ ಇಲ್ಲ. ಒಂದು ಸ್ವಲ್ಪ ಕ್ಯಾಪ್ಚರ್ ಆಗಿದೆ, ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ನೋಡಿ. ಸೊ ಮನೆಗೆ ಬಂದು ಪೂಜೆ ಎಲ್ಲ ಮಾಡಬೇಕು, ಸ್ನಾನ ಮಾಡಬೇಕು, ಎಲ್ಲ ಕ್ಲೀನಿಂಗ್ ಎಲ್ಲ ಇದೆ. ಬಟ್ ಇವತ್ತೇ ಕರೆಂಟ್ ತೆಗೆದಿದ್ದಾನೆ, ಕರೆಂಟೇ ಇಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಫೋನ್ ಮಾಡಿ ಕೇಳಿದ್ದಕ್ಕೆ ಅವರು 4:30-5 ಗಂಟೆ ಆಗುತ್ತೆ ಕರೆಂಟ್ ಬರೋದು ಅಂತ ಹೇಳಿದ್ರು. ಸ್ವಿಮ್ಮಿಂಗ್ ಕ್ಲಾಸಿಗೆ ಬೇರೆ ಹೋಗಬೇಕು. ತರಕಾರಿ ಸೊಪ್ಪು ಕೊಡು ಮೇಘಾನಿ. ಸ್ವಲ್ಪ ತರಕಾರಿ ಚೆರಿ, ಸ್ವಲ್ಪ ತರಕಾರಿ ತಗೊಂಡು ಹೋಗೋನೆ. ಒಂದು 1/2 ಲೀಟ್ರ್ ಹಾಲು ತೊಗೊಬಂದ್ವಿ. ಬ್ಯಾಗ್ ಏನು ತಗೊಂಡೋಗಿರಲಿಲ್ಲ. ಜ್ವರ ಬಂದರೆ ಸೊಪ್ಪು ತಿನ್ಬೇಕಂತ ಸುಮ್ಮನೆ ಬ್ಯಾಗಿಗೆ ಬೇರೆ ದುಡ್ಡು ಕೊಡಬೇಕು. ಸ್ವಲ್ಪನೇ ತೊಗೊಂಡಿದ್ದು, ಅದಕ್ಕೆ ಗಾಡಿ ಡಿಕ್ಕಿಗೆ ಹಾಕೊಂಡು ಬಂದ್ವಿ. ಅಲ್ಲಿ ಅಮೃತಧಾರೆ ಸೀರಿಯಲ್ದು ಶೂಟಿಂಗ್ ಮಾಡ್ತಾಯಿದ್ರು. ನಮ್ಮ ಜಾನು ನಿಲ್ಲಿಸ್ಲಿಲ್ಲ, ಹಂಗೆ ಒಂದು ಚಿಕ್ಕ ಕ್ಲಿಪ್ಪಿಗೆ ತಗೊಂಡು ಈ ಕಡೆಯಿಂದ ಹೋಗ್ಬೇಕಾದ್ರೇ ಮಾಡ್ತಾಯಿದ್ರು. ಏನೋ ತರಕಾರಿ ಅಲ್ಲ, ಹಣ್ಣು ತಗೊಳ್ಳೋ ಶೂಟಿಂಗ್ ಅದು. ಸಾರಿ, ಛಾಯಾ ಸಿಂಗು ಮತ್ತು ರಾಜೇಶ್ ಅವರು ಇಬ್ಬರು ಇದ್ದರು ಅಲ್ಲಿ. ಆ ಕಡೆಯಿಂದ ಬರಬೇಕಾದ್ರೂ ಇದ್ದರು. ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಯಾವತ್ತು ಬರುತ್ತೆ ಶೂಟಿಂಗ್ ಮಾಡ್ತಿರೋದು ಗೊತ್ತಿಲ್ಲ. ನಮ್ಮ ಜಾನ ನಿಲ್ಲಿಸಿದ್ರೆ ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೆ. ನಿಲ್ಲಿಸ್ಲೇ ಇಲ್ಲ ಗಾಡಿನ. ಅದು ಎಷ್ಟು ಬಂದೈತೆ, 1-2-3 ಸೆಕೆಂಡ್ ಬಂದೈತೆ. ನಾನು ನೋಡ್ತೀನಿ ಅದರಲ್ಲಿ ಅವ್ರು ಕ್ಯಾಪ್ಚರ್ ಆಗೋರ ಇಲ್ವಾ ಅಂತ. ಇಲ್ಲಿ ನೋಡಿ ಇವನು. ಸೊ ಹಾಲೆಲ್ಲ ತೊಗೊಬಂದಿದ್ವಿ. ಸ್ವಲ್ಪ ಗಂಟಲು ನೋವಿತ್ತು ಅಂತ ಹೇಳಿದ್ನಲ್ಲ, ಸ್ವಲ್ಪ ಮೆಣಸೆಲ್ಲ ಹಾಕ್ಕೊಂಡು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದು ಮಗ್ಗೆಲ್ಲ ಹಾಗೆ ಇತ್ತಲ್ಲ, ಹಾಗೆ ಇಟ್ಟರೆ ಅದು ಹಾಗೆ ಇರುತ್ತೆ. ಅಟ್ಲೀಸ್ಟು ಅದು ಮೇಲಿಟ್ಟರೆ ನೋಡೋಕೆ ಚೆನ್ನಾಗಾದರೂ ಕಾಣಿಸುತ್ತೆ ಅಂತ ಅದನ್ನು ಓಪನ್ ಮಾಡಿಬಿಟ್ಟು ಇವತ್ತು ಅದರಲ್ಲೇ ಕಾಫಿ ಕುಡಿಯೋಣ ಅಂತ ಹೇಳಿ ಮಗ್ನ ತೊಳ್ಕೊಳ್ತಾ ಇದ್ದೀನಿ. ಹುಳಿನ ಅಲ್ಲೇ ಮೇಲೆ ಸಜ್ಜಾ ಅಂತ ಹೇಳ್ತಾರಲ್ಲ ಅದ್ರ ಮೇಲೆ ಇಡ್ತೀನಿ. ಬಬ್ಲುಗೂ ಹಣ್ಣು ಕೊಟ್ಟೆ, 2 ಅಲ್ಲಿ ಬಂದೈತೆ. ಅದರಲ್ಲಿ ಕವರ್ತಿದ್ದಾನೆ ಅವನು. ಸಿಪ್ಪೆ ಅಲ್ವಾ, ಗಂಟ್ಲು ಸಿಗಾಕೊಂಡ್ಬಿಡುತ್ತೆ ಅಂತ ಭಯ. ಅವ್ರಿಗಿನ್ನ ಹಲ್ಲು ದೌಡೆ ಹಲ್ಲು ಬರೋ ತನಕನೂ ಕಷ್ಟ. ಹಂಗಾಗಿ ಸುಮ್ಮನೆ ಕೊಟ್ಟಿದ್ದೀನಿ. ಅವ್ನು ಕೇಳ್ತಾ ಇದ್ದ. ಆಮೇಲೆ ಅದನ್ನು ಪೂರ್ತಿ ಒರೆದ್ಬಿಟ್ಟು ಕೊಟ್ವಿ. ಸ್ವಲ್ಪ ತಿಂದ. ಉಳ್ಳುಳ್ಳಿ ಎಲ್ಲ ಪ್ಲಮ್ಸು ಅಷ್ಟು ಮಕ್ಕಳು ತಿನ್ನೋಕೆ ಹೋಗಲ್ಲ. ಕಾಫಿ ರೆಡಿಯಾಗಿದೆ, ನನಗೆ ಮತ್ತು ಜಾನುಗೆ ಮಾಡ್ಕೊಂಡಿದ್ದು. ಇನ್ನು ಸರಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಯಾಕೆ ಅಂತಂದರೆ ಇನ್ನು ಕರೆಂಟ್ ಬಂದಿಲ್ಲ, ನಾವು ಸ್ನಾನ ಏನೂ ಮಾಡಿಲ್ಲ. ಸಂಜೆಗೆ ಬರೋದು ಅಂತ ಹೇಳಿದ್ದಾರೆ. ಸ್ವಿಮ್ಮಿಂಗ್ ಕ್ಲಾಸ್ಗೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಸಂಜೆ ಬಂದು ನೀವು ನೋಡಿ. ನಾವು ಕೇಳಿದ್ವಿ ಇಂಡಿವಿಜುವಲ್ ಕ್ಲಾಸ್ ಇದೆಯಾ, ನಾವು ಪೇ ಮಾಡ್ತೀವಿ, ಒಬ್ಬರೇ ಹೇಳ್ಕೊಡೋದು ಅಂತ ಕೇಳಿದ್ವಿ. ಅವರು ಆ ಥರ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರು. ಫಸ್ಟ್ ನಾವು ಫೋನ್ ಮಾಡಿ ಕೇಳಿದ್ದಕ್ಕೆ ಇದೆ, ಬನ್ನಿ ಹೇಳ್ಕೊಡ್ತೀವಿ, ಇಷ್ಟು ಫೀಸ್ ಆಗುತ್ತೆ ಅಂತನೇನೋ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಹುಡ್ಕೊಂಡು ಹೋಗಿದ್ವಿ. ಅದು ನಿಯರೇ, ಪರವಾಗಿಲ್ಲ, ಸ್ವಲ್ಪ ನಿಯರ್ ಇತ್ತು. ಅವರು ಕೇಳಿದ್ದಕ್ಕೆ ಆ ಥರ ಯಾರೂ ಇಲ್ಲ ಸರ್, ಒಬ್ಬರೇ ಇಬ್ಬರು ಇರೋದಷ್ಟೇ, ಒಬ್ಬರು 10 ಜನಕ್ಕೇನೋ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. 10 ಜನಕ್ಕೆ ಹೇಳ್ಕೊಟ್ರೆ ಹೇಗೆ ಕಲಿತಾನೆ ಇವನು ಅಲ್ವಾ. ಆಮೇಲೆ ಪೂಲ್ ಬೇರೆ ದೊಡ್ಡದು, ಬೇಬಿ ಪೂಲ್ ಸಿಕ್ಕಾಪಟ್ಟೆ ಚಿಕ್ಕದು.
ಸೊ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಸಂಜೆ ಬಂದು ನೋಡಿ ಒಂದು ಸರಿ, ಅದು ನೋಡ್ಬಿಟ್ಟು ಬೇಕಾದ್ರೆ ನೀವು ಕ್ಲಾಸಿಗೆ ಸೇರಿಸಿ ಅಂತ ಹೇಳಿದ್ರು. ಸರಿ ಆಯಿತು, ಸಂಜೆನೇ ಬರೋಣ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಬಂದ್ವಿ. ನಮಗೆ ಇಂಡಿವಿಜುವಲ್ ಕ್ಲಾಸ್ ಆದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಗಮನ ಕೊಟ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಇನ್ನು ಚಿಕ್ಕವನಲ್ವ ಅವನು, ಅಷ್ಟು ಗೊತ್ತಾಗಲ್ಲ. ಹಾಗಾಗಿ ಬಟ್ ಅಲ್ಲಿ ಇಂಡಿವಿಜುವಲ್ ಕ್ಲಾಸ್ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವ್ರ ಅಮೌಂಟ್ ಅದು ಇಷ್ಟಿಷ್ಟು ಅಮೌಂಟ್ ಅಂತ ಬೇರೆ ಬೇರೆ ಇತ್ತು. ನಿಮ್ಮ ಜೊತೆ ನಾನು ಆಮೇಲೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿಗೆ ಹೋದ್ಮೇಲೆ. ಮತ್ತೆ ಸಂಜೆ ಹೋಗಬೇಕು, 5 ಗಂಟೆಗೆ ಇರುತ್ತಂತೆ. ಸಾಟರ್ಡೇ ಮಾತ್ರ 5 ಗಂಟೆ ಕ್ಲಾಸು, ಸಂಡೇ 9 o'clock, ಬೆಳಿಗ್ಗೆ 9 o'clockಗೆ ಇರುತ್ತೆ, ಮಾರ್ನಿಂಗ್ ಕ್ಲಾಸ್ ಇರುತ್ತಂತೆ. 1 hour ಅಂದರೆ 50 ನಿಮಿಷ ಅಷ್ಟೇ ಅವರು ಹೇಳ್ಕೊಡೋದು. 10 ಮೆಂಬರ್ಸ್ ಕೇಳ್ಕೊಡ್ತಾರೆ ಅಂತ ಹೇಳಿದ್ರು. ಓಕೆ ಆಯಿತು, ಬಂದು ನೋಡೋಣ ಅಂತ ಹೇಳಿ ಬಂದೆ. ಈಗ ಸರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಬಬ್ಲುಗೆ, ಹಾಗಾಗಿ ಸರಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಸರಿ ಮಾಡ್ತಾ ಇದ್ದೀನಿ. ಏನೇನು ಹಾಕ್ತಿದ್ದೀನಿ ಅಂತ ನಾನು ಅಲ್ಲೇ ತೋರಿಸಿದ್ದೀನಿ, ನೋಡಿಕೊಂಡು ಆ ಥರ ನೀವು ಮಾಡ್ಕೊಳ್ಳಿ. ಎಲ್ಲ ಕಾಳು ಅಷ್ಟೇ ಜಾಸ್ತಿ ನಾನು ರಾಗಿ ಕ್ವಾಂಟಿಟಿ ಜಾಸ್ತಿ ತೊಗೊಳ್ತೀನಿ, ಅದಕ್ಕಿಂತ ಸ್ವಲ್ಪ ಕಡಿಮೆ. ಅಂದರೆ ಈಗ 4 ಗ್ಲಾಸ್ ರಾಗಿ ತೊಗೊಂಡಿದ್ರೆ 3 ಗ್ಲಾಸು ಅಕ್ಕಿ ತೊಗೊಳ್ತೀನಿ. ಇನ್ನು ಉಳಿದಿದ್ದು ಗೋಧಿ ಮತ್ತು ಉಳಿದಿದ್ದೇನಿದೆ ಅದನ್ನು 1/4 kg ತೊಗೊಳ್ತೀನಿ. ಇನ್ನು ಇದೆಲ್ಲ 100 ಗ್ರಾಮು ಆ ಥರ ಅಳತೆ ಮಾಡಿ ನಾನು ತೊಗೊಂಡಿರೋದು. ನನಗೆ ಯಾವ ರೀತಿ ಹಾಕಿದ್ದೀನಿ ಅನ್ನೋದನ್ನು ನೋಡಿಕೊಂಡು ನೀವು ಬೇಕಾದ್ರೆ ಸರಿನ ಮಾಡ್ಕೊಳ್ಬೋದು. ಮಕ್ಕಳು ಇಷ್ಟಪಟ್ಟೆ ತಿಂತಾರೆ, ಏನಿಲ್ಲ. ಇದು ನಾನು ತರಕಾರಿ ತೊಗೊಬಂದಿದ್ದೆ, ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಸಾಂಬಾರು ಆಗಿದೆ, ಮೊಸಪ್ಪು ಸಾಂಬಾರು. ಸೊ ಈಗ ಪಲ್ಯ ರೆಡಿ ಆಗ್ತಿದೆ. ಅದನ್ನೇ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸರಿ ಮಾಡಿ ಇಟ್ಕೊಂಡ್ಬಿಟ್ಟು ಬಿಡಿಸ್ಕೊಬಂದಿಟ್ಬಿಟ್ರೆ ಫಸ್ಟು ಆ ಕೆಲಸ ಆಗಬೇಕು. ನಾವು ಏನು ಬೇಕಾದ್ರೂ ತಿನ್ಬೋದು, ಬಬ್ಲುಗೆ ಸರಿ ಇರಲೇಬೇಕಲ್ವಾ. ಬೇರೆ ಅನ್ನ ಎಲ್ಲ ಜಾಸ್ತಿ ಮಕ್ಕಳು ತಿನ್ನೋಕ್ಕೆ ಹೋಗಲ್ಲ. ಸರಿ ಆದರೆ ಸ್ವಲ್ಪ ಹೇಗೋ ತಿನ್ನಿಸ್ಬಿಡ್ಬೋದು ಅಂತ ಹೇಳಿ ಅದನ್ನು ರೆಡಿ ಮಾಡಿಕೊಳ್ತಾ ಇದ್ದೀನಿ. ಇನ್ನು ಸಾಂಬಾರಾಗಿದೆ, ಪಲ್ಯ ಕೂಡ ರೆಡಿ ಆಯಿತು. ಇನ್ನು ಸರಿ ಎಲ್ಲ ರೆಡಿ ಮಾಡಿಬಿಟ್ರೆ ಜಾನು ಅದನ್ನು ಹೋಗಿ ಬಿಡಿಸ್ಕೊಬಂದ್ಬಿಡ್ತಾರೆ. ಕ್ವಾಂಟಿಟಿ ಎಲ್ಲ ನೀವು ನೋಡ್ಕೊಳ್ಳಿ. ರಾಗಿ ಅಕ್ಕಿ ಎಲ್ಲ ಸ್ವಲ್ಪ ಕಮ್ಮಿ ತೊಗೋಬೇಕು. ಇದೆಲ್ಲ 100 ಗ್ರಾಮ್ ತೊಗೊಂಡ್ರೆ ಆಯಿತು. ಸೊ ಇದು ರೆಡಿ ಆಯಿತು. ಇನ್ನು ಸ್ನಾನ ಎಲ್ಲ ಮಾಡಬೇಕಿತ್ತು, ಬಟ್ ಏನು ಮಾಡೋದು, ಕರೆಂಟೇ ಇಲ್ಲ. ಅದೇ ಹೇಳಿದ್ನಲ್ಲ 4:45 ಗಂಟೆ ಆಗುತ್ತೆ ಅಂದರು. ಬಂದಮೇಲೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಮತ್ತೆ ರಾತ್ರಿಗೆ ಅಡುಗೆ ಮಾಡ್ಕೊಳ್ಬೇಕು. ಇದೆಲ್ಲ ರೆಡಿ ಆಗಿದೆ. ಇದನ್ನು ಪೂರ್ತಿ ಸ್ವಲ್ಪ ತಣ್ಣಗಾಗಬೇಕಷ್ಟೇ, ಪೂರ್ತಿ ತಣ್ಣಗಾಗಬಾರ್ದು. ಅದು ಒಂದು ಸ್ವಲ್ಪ ಕೂಲ್ ಆದಮೇಲೆ ತೊಗೊಂಡೋಗಿ ಅದನ್ನು ಜಾನು ಮಿಲ್ ಮಾಡಿಸ್ಕೊಂಬರ್ತಾರೆ ಅಷ್ಟೇ. ನೆಕ್ಸ್ಟ್ ಈಗ ಮತ್ತೆ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗಬೇಕು. ರೆಡಿ ಮಾಡಿಕೊಂಡು ಅವನಿಗೆ ಕ್ಯಾಪು, ಶಾರ್ಟ್ಸು, ಪೂಲಿಗೆ ಇಳಿಯೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಊಟ ಎಲ್ಲ ಮಾಡ್ಕೊಂಡು ಆದಮೇಲೆ ಪಾತ್ರೆ ಎಲ್ಲ ಇತ್ತು, ಅದನ್ನು ತೊಳೆದು ಆಮೇಲೆ ಸಂಜೆ ಹೋಗ್ತಿರೋದು. ಒಂದು 4:15 ಹಂಗೆ ಹೊರಟಿರೋದು. ಅಲ್ಲಿ ನಾವು ಜಾಯಿನ್ ಮಾಡಿಸೇ ಬಿಟ್ವಿ. ಅವರು ಕ್ಲಾಸ್ ನೋಡಿ ನಿಮ್ಗೆ ಇಷ್ಟ ಆದರೆ ಜಾಯಿನ್ ಮಾಡಿಸಿ ಅಂದರು. ನಾವೇನು ಅಂದ್ಕೊಂಡ್ವಿ ಅಂದರೆ ಕ್ಲಾಸ್ಗೆ ಸೇರಿಸ್ಬಿಟ್ಟು ಜಾನು 2,000 ರೂಪಾಯಿ 10 ಕ್ಲಾಸು ವೀಕೆಂಡ್ ಕ್ಲಾಸು 50 ಮಿನಿಟ್ಸ್ ಹೇಳ್ಕೊಡ್ತಾರೆ. 1 ಕ್ಲಾಸ್ ಮಿಸ್ ಆಯಿತು ಅಂದರೆ ಮತ್ತೆ ಆ ಕ್ಲಾಸ್ನ ಹೇಳ್ಕೊಡಲ್ಲ. ಆವತ್ತಿನ ಕ್ಲಾಸ್ನ ಆವತ್ತೇ ನಾವು ಕವರ್ ಮಾಡ್ಕೋಬೇಕು, ಈ ಥರ. ಆಮೇಲೆ ಅವರು ಇನ್ನೂ ಬಂದಿರಲಿಲ್ಲ, ಹೇಗೆ ಹೇಳ್ಕೊಡ್ತಾರೆ ನೋಡೋಣ ಅಂತ. ಒಂದು ಕಾರ್ಡ್ ಕೊಡ್ತಾರೆ, ಅದನ್ನು ಎಂಟ್ರಿ ಮಾಡಿಸ್ಕೋಬೇಕು. ಅಲ್ಲೋಗಿ ಎಂಟ್ರಿ ಮಾಡಿಸಾದ್ಮೇಲೆ ಪೂಲ್ ಹತ್ರ ಬಿಡೋದು. ಅಂದರೆ ಫಸ್ಟು ಒಂದು 5 ನಿಮಿಷ ವಾರ್ಮ್ ಅಪ್ ಮಾಡಿಸ್ತಾರೆ, ಆಮೇಲೆ ಪೂಲಿಗೆ ಇಳಿಸ್ತಾರೆ. 10 ಜನ ಏನೋ ಒಬ್ರಿಗಿರೋದು. ಅವರು ಏನಂದರೆ ಒಬ್ಬರಾದ್ಮೇಲೆ ಒಬ್ಬರು ಕರ್ಕೊಂಡು ಪೂಲಿಗೆ ಇಳಿಸ್ತಾರೆ. ನನಗಿದು ವರ್ತು ಅಂತ ಅನ್ನಿಸ್ಲಿಲ್ಲ. 50 ಮಿನಿಟ್ಸಲ್ಲಿ ಒಂದು 3 ರೌಂಡು ಅಥವಾ 4 ರೌಂಡು ಅಂದರೆ 3ರಿಂದ 4 ಟೈಮ್ ಕರ್ಕೊಂಡು ಹೋಗ್ತಾರೆ. ಹಿಂಗೆ ಕರ್ಕೊಂಡೋಗಿ 1 ನಿಮಿಷ ಆಡಿಸ್ತಾರೇನೋ, ಮತ್ತೆ ಕರ್ಕೊಬಂದು ಹಿಂಗೆ ಕೂರಿಸ್ತಾರೆ. ನೋಡಿ ಇಲ್ಲಿ ಕೂತಿದ್ದಾರಲ್ಲ, ಈ ಥರ ಕೂರಿಸ್ತಾರೆ. ನನಗಿದು ವೇಸ್ಟು ಅನ್ನಿಸ್ತು. ಮೊದಲೇ ಗೊತ್ತಿದ್ದು ನಾನು ಇದಕ್ಕೆ ಸೇರಿಸ್ತಾನೆ ಇರಲಿಲ್ಲ. ಆಮೇಲೆ ಜಾನು ನಿಯರು ಯಾವುದೂ ಇರಲಿಲ್ಲ. ಸದ್ಯಕ್ಕೂ ಹೋಗ್ತಾ ಇರಲಿ ಬಿಡು, ವೀಕೆಂಡ್ ಕ್ಲಾಸ್ ಅಲ್ವಾ, ಅವ್ನು ಮರ್ತ್ಕೊಳ್ಳೋದಕ್ಕಿಂತ ಅಂದರು. ಚೆರಿನ ಕರ್ಕೊಂಡು ಹೋಗಿದ್ದಾರೆ ನೋಡಿ, ಅವ್ರು ಆಡಿಸ್ತಿದ್ದಾರೆ. ಬಟ್ ಇಲ್ಲಿ ಏನಂದರೆ ಬಿಡಿಸ್ಬಿಟ್ವಲ್ಲ, ಬಿಡಿಸ್ಲಿಲ್ಲ ಅವರು, ಎಲ್ಲ ಹೊರಟೋದೆಲ್ಲ ಬಿಟ್ಟು. ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಿದ್ರು, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಗೊತ್ತಾ. ಬಟ್ ಇಲ್ಲಿ ಇಷ್ಟೇ, ಒಂದು 3 ರೌಂಡು 4 ರೌಂಡ್ ಬರುತ್ತೆ ಒಬ್ಬರಿಗೆ. ಈ ಥರ ಇಷ್ಟು ಜನಕ್ಕೂ ಒಬ್ಬರೇ ಹೇಳ್ಕೊಡೋದಂದರೆ ಮಕ್ಕಳು ಕಲಿಯೋದು ತುಂಬ ಕಷ್ಟ. ಅದರಲ್ಲೂ ನಮ್ಮ ಚೆರಿ ಚಿಕ್ಕವನಲ್ವಾ, ಹಾಗಾಗಿ ಅವನು ಏನು ಕಲಿತಾನೋ ಜಸ್ಟು ಇರಲಿ, ಹೋಗಿ ಬರಲಿ ಬಿಡು, ಆಮೇಲೆ ನೋಡೋಣ ಬೇರೆ ಕಡೆ ಅಂತ. ಜಾನು ಅಂತೂ ಇನ್ನೇನು ಅಡ್ಮಿಷನ್ನು ಮಾಡಿಸ್ಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಸುಮ್ಮನೆ ಅದೇ. ನನಗೇನೋ ಇಷ್ಟ ಆಗಲಿಲ್ಲ. ಆಮೇಲೆ ಚೆರಿನೂ ಅಷ್ಟೇ, ನನಗಿಲ್ಲಿ ಬೇಡ, ಫಸ್ಟ್ ಹೇಳ್ಕೊಡ್ತಿದ್ರಲ್ಲ, ನಂಗೆ ಆ ಟೀಚರೇ ಬೇಕು, ಅಲ್ಲಿಗೆ ನನ್ನನ್ನು ಸೇರಿಸಿ ಅಂತ ಹಠ ಬೇರೆ ಹಿಡಿತಿದ್ದಾನೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅವನು ಇಲ್ಲಿದ್ದಷ್ಟು ಆ್ಯಕ್ಟಿವು, ಈಗ ಹೊಸ ಪೂಲಿಗೆ ಸೇರಿಸಿದ್ದೀವಲ್ಲ, ಅಲ್ಲಿ ಆ್ಯಕ್ಟಿವೇ ಇಲ್ಲ, ಸುಮ್ಮನೆ ಸೈಲೆಂಟಾಗಿರ್ತಾನೆ. ಸೊ ಅದನ್ನು ನೋಡಿ ನನಗೆ ನಿಜವಾಗ್ಲೂ ಬೇಜಾರಾಯಿತು. ನೋಡೋಣ
ನೋಡೋಣ ಮುಂದೆ ಯಾವ್ದಾದ್ರು ಒಂದು ಚೆನ್ನಾಗಿರೋ ಹತ್ರ ಸೇರಿಸೋಣ. ಇವಾಗ ಹೇಳ್ಕೊಟ್ಟು ಬಿಟ್ಬಿಟ್ರು ಅಂತ ಹೇಳಿದ್ನಲ್ಲ, ಅವರು ಬೇರೆ ಎಲ್ಲೋ ಹೇಳ್ಕೊಡ್ತಿದ್ದಾರೆ. ಬಟ್ ಅದು ನಮಗೆ ತುಂಬ ಲಾಂಗ್ ಆಗುತ್ತೆ. ಜಾನು ಇರಲಿ ಅಲ್ಲಿಗೆ ಹೋಗೋಣ ಅಂತಿದ್ದಾರೆ. ಏನು ಮಾಡೋದು ಅಂತ ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಇಲ್ಲಿ 10 ಕ್ಲಾಸ್ ಮುಗಿಯೋ ತನಕನೂ ಇಲ್ಲೇ ಹೋಗ್ತಾ ಇರಲಿ ಅಂತ ನಾವು ಸುಮ್ಮನೆ ಇದ್ದೀವಿ. ಸೊ ಇದಿಷ್ಟು ಪೂಲ್ ಕತೆ ಆಗಿದೆ. ನೆಕ್ಸ್ಟು ಇದು ನೈಟು ನಾನು ಒಬ್ಬಳೇ ಹೊರಗಡೆ ಹೋಗ್ತಾ ಇದ್ದೀನಿ ಏನೋ ತರೋದಕ್ಕೆ ಅಂತ. ವಾಕ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಒಬ್ಬಳೇ. ಇಲ್ಲಿ ಯಾವ ಬೇಕ್ರಿ ಅಂತೂ ನಮ್ಮ ಮನೆ ನಿಯರ್ ಒಂದು ಬೇಕ್ರಿ ಇರಲಿಲ್ಲ.